Buddhiya
ಷಣ್ಮುಖನೋ ಶೃಂಗಾರರೂಪನೋ ಷಣ್ಮುಖನೋ ಶೃಂಗಾರರೂಪನೋ ಅದನ್ನು ಮಾಡಬೇಕು. ಅದರ ಶಾಂತಿ ಜನರಿಂದ ಹೊರಗಿಂದ ಸಿಗುವಂತಲ್ಲ, ಅದು ಅಂತರದಲ್ಲಿ ಬರುವಂಥದ್ದು, ವಿಚಾರದಿಂದ ಬರುವುದು. ನಹಿ ಜ್ಞಾನೇನ ಸದೃಶಂ ಪವಿತ್ರ ಹೇಳುತ್ತದೆ. ಜ್ಞಾನಕ್ಕೆ ಸಮಾನವಾದ ಯಾವುದು ಭೋಗ ಜೀವನ ಯಾವುದು ಹೋಗಬೇಕು ರಸಗಳ ಹೋಗುತ್ತೇಳು, ಇದೆಲ್ಲ ಅಪ್ಲೈಡ್ ಸೈಕಾಲಜಿ ಮನಃಶಾಸ್ತ್ರ ಹೊಂದಿಕೊಂಡಿದೆ. ಅದರಿಂದ ಏನಾಗುದಿಲ್ಲ, ಸಾವಿರ ಖರ್ಚು ಮಾಡ್ತಾರೆ, ಆ ಹೋಮ ಇದು ಮಾಡ್ತಾರೆ, ಟೀಕೆ ಅಲ್ಲ. ಒಂದು ಮನಸ್ಸನ್ನು ಸಮಾಧಾನಕ್ಕೆ ಮಾಡೋದು ಕರ್ತವ್ಯ ಉದ್ಯೋಗವಾಗಿತ್ತು, ಉದ್ಯೋಗದಿಂದ ಮಾಡಿದ್ದಾರೆ. ಅದೇನಿಲ್ಲ, ಯಾರು ಮಾಡಬಹುದು. ಬಸವಣ್ಣ ಬುದ್ಧ ಸಾರಿದ್ದೇನು, ದಾಸರು ಹೇಳಿದ್ದೇನು, ಇದೆಲ್ಲ ನಾವು ಬೊಗಳೆ ಆಗಿ ಸ್ಟೇಜನ್ನು ಬಿಡುತ್ತಾರೆ. ಆಮೇಲೆ ನಾವು ವ್ಯವಹಾರಿಕ ನಮ್ಮ ವ್ಯಕ್ತಿಗತ ಸ್ವಾರ್ಥ ಬುದ್ಧಿವಂತನಾಗುತ್ತಾನೆ. ಮನೆಗಳಲ್ಲಿ ಸಮಸ್ಯೆ ಇದೆ, ಕುಟುಂಬದಲ್ಲಿ ಸಮಸ್ಯೆ ಇದೆ. ನಾವು ತಿಳ್ಕೊಂಡ್ಬೇಕು, ನಾನು ಯಾರು, ನನ್ನಂತೆ ಬರಲು, ನನ್ನ ಬದುಕಿಗೆ ಅವನು ಅಡ್ಡಿ ಮಾಡಬಾರ್ದು. ಅವನು ನಮ್ಮಂತೆ ಅವನು ಬದುಕಬೇಕು, ಅವನು ಬದುಕಿ ಅಡ್ಡಿ ಹಾಕಿಕೊಳ್ಳೋದು, ನನ್ನ ಸುಖಲಾಭಕ್ಕೆ ನಾವು ಉಪಯೋಗಿಸಿಕೊಳ್ಳೋದು. ನಾವು ಸಮಾಜವನ್ನು ಬೆಳೆಸಬಾರದು, ಸಂಸಾರವನ್ನು ಬೆಳೆಸಬಾರದು. ಮತ್ತು ಎಲ್ಲಿದೆ ದೋಷ, ಎಲ್ಲಿದೆ ಪಾಪ ಪುಣ್ಯ ಮನಸ್ಸಿನಲ್ಲಿದೆ. ನಶ್ಯಕ್ತ ವಿದ್ಯಾ ಮನಸೋತಿರಿಕ್ತ ಮನೋತಿರಿಕ್ತ ಬಹುವೊಂದು ಹೇತು ಶಂಕರ ಹೇಳಿದ್ದಾರೆ. ಶಂಕರನ ಹೇಳಿಗೆ ನಾವು ಹೊಳ್ಳೋದಲ್ಲ, ಶಂಕರಲ್ಲಿ ನಮಗೆ ಕೂಡ ಮನಸ್ಸಿದೆ. ಅವರು ಕೂಡ ತಾಯಿ ಹುಟ್ಟಿದ ಬಂದವರೇ, ಅವ್ರು ಸ್ವರ್ಗದಲ್ಲಿ ಬಂದವರಲ್ಲ, ಭೂಮಿ ಹಿಡಿದು ಬಿದ್ದವರಲ್ಲ, ಭೂಮಿ ಹಿಡಿದು ಬಂದವರಲ್ಲ, ನಮ್ಮಂತೆ ತಾಯಿ ಹುಟ್ಟಿದ ಬಂದವರು. ಅವ್ರು ಕೂಡ ತಾಯಿಯ ಪೂಜೆ ಮಾಡ್ತಾರೆ. ಹಾಗೆ ನಾವೆಲ್ಲರೂ ಜಗನ್ಮಾತೆಯರು, ಭಗವತಿಯನ್ನು ನಮ್ಮ ಮಾತೆಯರು, ಪ್ರತಿಯೊಂದು ಮಹಿಳೆಯರು ಜಗನ್ಮಾತೆಯ ಪ್ರತೀಕಗಳು, ಸ್ವರೂಪಗಳು ಎಂದು ತಿಳಿದುಕೊಂಡು ಮಾಡಿದರೆ ಈ ಅವ್ಯವಹಾರ ಅನಾಚಾರಗಳು ನಡೆಯಲಿಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ಮಾಧ್ಯಮಗಳಾಗಿ ಕೆಡುತ್ತಾ ಉಂಟು. ಅವರೇ ಒಂದು ಮಹಿಳೆ ಏನು ಮಾಡಬಲ್ಲರು, ಸ್ವರ್ಗವನ್ನು ತೋರಿಸಿಕೊಂಡು ನರಕವನ್ನು ತೋರಿಸ್ತಾಳು. ಯಾರಿಗೆ? ಅವರಿಗೆ ಮಾತ್ರ ಅಲ್ಲ, ಅವರಿಗೆ. ಆದ್ದರಿಂದ ನಮ್ಮನ್ನು ನಾವು ತಿದ್ದುಕೊಳ್ಳೋಣ, ನಮ್ಮ ಮನೆಯನ್ನು ನಾವು ಜಾತಿ ಇಟ್ಟುಕೊಳ್ಳೋಣ, ನಾವು ದೂರ ಸಿಗಲ್ಲ. ಆದ್ದರಿಂದ ಆತ್ಮೀಯರೇ, ಬಂಧುಗಳೇ, ಇದು ಸತ್ಸಂಗದಲ್ಲಿ ಭಾಗಿಸಿದ ಅಭಿನಂದನೆಗಳು ಮಾತ್ರವಲ್ಲ. ನನ್ನ ಹಲವು ಕೃತಿಗಳು ಇವತ್ತಿನ ಕೃತಿ ಯಾವುದು? ಮನಸ್ಸಿನಲ್ಲಿದ್ದಾನೆ ಮಹಾನ್. ಎಲ್ಲಿದ್ದಾರೆ ದೇವರಲ್ಲಿದ್ದಾರೆ, ಮನಸ್ಸಿನಲ್ಲಿದ್ದಾನೆ. ಆಗ ಮನಸ್ಸೇ ದೇವರ ಅಲ್ಲ. ಅವ ಕುಡುಕಲ್ಲಿ ಮನಸ್ಸುಂಟು, ಅವ ವ್ಯಭಿಚಾರಿ ಮನಸ್ಸುಂಟು. ಚೈತನ್ಯ ಸೇವಾ ಕ್ಷೇತ್ರದ ಗುರುಗಳು ಸ್ವಾಮೀಜಿಯವರ ಶಿಷ್ಯರೇ ಎಲ್ಲರ ಸ್ವಾಮೀಜಿಯವರ ಈ ಕೃತಿ ನಂಗೆ ಗೊತ್ತಿಲ್ಲ, ಎಷ್ಟನೇ ಕೃತಿ ಇದೆ, ಆದರೆ ನಂಗೆ ಒಂದು ಗೊತ್ತಿದೆ, ರೆಗ್ಯುಲರ್ ಆಗಿ ನಮ್ಮ ಮನೆಗೆ ಅವರ ಕೃತಿಗಳು ಬರ್ತಾ ಇವೆ. ಆಮೇಲೆ ಬಹುಶಃ ನಮ್ಮ ಸುಳ್ಯ ತಾಲೂಕಲ್ಲಿ ಅತ್ಯಂತ ಹೆಚ್ಚು ಪುಸ್ತಕ ಬರೆದವರು, ಪುಸ್ತಕ ಪ್ರಕಟಿಸಿದವರು, ಪುಸ್ತಕ ಹಂಚಿದವರಲ್ಲಿ ಬಹುಶಃ ಅವರು ನಂಬರ್ 1. ಉಚಿತವಾಗಿ ನಾನು ಆಗ ಹುಡುಕಿ ಇದರಲ್ಲಿ ಇದಕ್ಕೆ ಬೆಲೆ ಎಷ್ಟು ಅಂತ ಬರಲಿಲ್ಲ. ಯಾಕೆವರು ಇಲ್ಲಿ ತೋರಿಸಿದ್ದು, ಕೆರೆಯಲ್ಲಿ ಒಂದಿರೋ ತೋರಿಸಿದ್ದು, ಬೆಲೆ ಇಲ್ಲ, ಕೆರೆ ಇದೆ ಅಂತೇಳಿ. ಅದೇನೇ ಇರಲಿ, ಈ ಕೃತಿ ಈ ಸಾನ್ನಿಧ್ಯದ 28ನೇ ವಾರ್ಷಿಕೋತ್ಸವ ದಿವಸ ಇಲ್ಲಿ ನಿಮ್ಮ ಮುಂದೆ ಇದನ್ನು ಲೋಕಾರ್ಪಣೆ ಅಥವಾ ಅನಾವರಣಗೊಳಿಸಲಿಕ್ಕೆ
ನಿಮ್ಮ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಇದು ಸಣ್ಣದು, ಸ್ವಲ್ಪ ದೊಡ್ಡ ಕಾಣ್ಬೋದು. ವಿಷಯ ದೊಡ್ಡದು, ವಿಷಯ ದೊಡ್ಡದು. ಅದು ಸೈಕಲ್ ಇದೇ ದೊಡ್ಡದಾಗಿದೆ. ಮೊದಲ ಕೃತಿ ನಮಸ್ಕಾರ. ಎಲ್ಲ ಅರಿವಿನ ಅಂಚಿನಲ್ಲಿರುವ ತಳಿಗಳು ಅಂತ ಜನ ಈಗ ಸಿಕ್ಕುವುದು ಬಹಳ ಕಡಿಮೆ. ಅದೇ ನನಗೆ ಹೇಳಿದ್ರು, ನಿಸ್ವಾರ್ಥವಾಗಿ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಎಷ್ಟು ಬೇಕು ಅಂದರೆ ಮನುಷ್ಯನಿಗೆ ಸಮಾಜದಲ್ಲಿ ಒಂದು ಗೌರವಪೂರ್ಣವಾಗಿ ಬದುಕಲಿಕ್ಕೆ ಕನಿಷ್ಠ ಎಷ್ಟು ಅಷ್ಟನ್ನು ಮಾತ್ರ ಈ ಸ್ವಾಮೀಜಿ ಮಾಡಿಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾರೆ. ಹೆಲಿಕಾಪ್ಟರಲ್ಲಿ ಓಡಾಡುವ ಸ್ವಾಮೀಜಿಗಳು, 100 ಫೂಟ್ ಎಂಥದ್ದು ಕಾರುಗಳು, ಐಷಾರಾಮಿ ಕಾರುಗಳಲ್ಲಿ ಓಡಾಡುವವರು, ಐಷಾರಾಮಿ ಏರ್ ಕಂಡೀಷನ್ಸ್ ಮಠಗಳಲ್ಲಿ ಪರ ಕೇಳುವವರು, ದಂಡಪಾಣಿಗಳು, ದಂಡಕ್ಕೆ ಎಲ್ಲದಕ್ಕೂ ಒಂದು ಅಪವಾದ ಹೇಳುವ ಹಾಗೆ ಅಂತ ಈ ಒಂದು ನೆಲ ಇಲ್ಲಿ ಒಂದು ಕ್ಷೇತ್ರವನ್ನು ಕಳೆದ 28 ವರ್ಷಗಳಲ್ಲಿ ಅವರು ಹೇಳಿದ್ದು ಮುಳ್ಳಿನ ಹಾಸಿಗೆ ಚಾಪೆ ಅಂತೂ ಇದೊಂದು ಮುಳ್ಳಿನ ರೀತಿಯ ಒಂದು ಬದುಕು ಸಾಗಿಸ್ತಾ ಬಂದಿದ್ದಾರೆ. ಅವರು ಕೊಟ್ಟದ್ದು ಜಾಸ್ತಿ ಇದೆ. ಆಗ ಅಲ್ಲಿ ಮಾತಾಡ್ತಾ ಹೇಳಿದ್ರು, ಒಂದು ಸೈಕಲಾಜಿಕಲ್ ಥೆರಪಿ, ಒಂದು ಮಾನಸಿಕವಾಗಿ ಖಿನ್ನತೆಗೆ ಅಥವಾ ಚಿಂತೆಗೆ ಅಥವಾ ಒಂದು ರೀತಿಯ ಆವೇಗಕ್ಕೆ ಒಳಗಾದಂತಹ ಮನಸ್ಸುಗಳಿಗೆ ಒಂದು ಆರೋಗ್ಯ ಕೊಡುವಂಥದ್ದು, ಸಮಾಧಾನ ಕೊಡುವಂಥದ್ದು, ಒಂದು ತೃಪ್ತಿ ಕೊಡುವಂಥದ್ದು, ಅವರಿಗೊಂದು ಶುಶ್ರೂಷೆ, ಒಂದು ಟ್ರೀಟ್ಮೆಂಟ್, ನಾವು ಅದನ್ನು ಥೆರಪಿ ಅಂತ ಹೇಳ್ತೇವೆ ವೈದ್ಯಕೀಯ ಭಾಷೆಯಲ್ಲಿ. ಕೆಲವರಿಗೆ ಬೇರೆ ಏನು ಬೇಡ, ಬಂದು ಸ್ವಾಮೀಜಿ ಹತ್ತಕ್ಕೊಮ್ಮೆ ಎದುರು ಕೂತು ಮಾತಾಡಿ ಹೋದ್ರೇನೆ ಮನಸ್ಸಿಗೆ ಒಂದು ಸಮಾಧಾನ, ಉಲ್ಲಾಸ ಆಗ್ತದೆ. ಇನ್ನು ಕೆಲವರಿಗೆ ಇಲ್ಲಿಗೆ ನೋಡಿ ಭಜನೆ ಒಂದು ಕೈಂಕರ್ಯ, ಇದು ಮಾಡುವ ಮೂಲಕವಾಗಿ ಮನಸ್ಸಿಗೆ ಒಂದು ಉಲ್ಲಾಸ, ಸಮಾಧಾನ ಆಗ್ತದೆ. ಬೇರೆ ಬೇರೆ ರೀತಿಯ ಹತಾಶೆಗೆ ಒಳಗಾಗುವಂಥ ನಮ್ಮ ಆಧುನಿಕ ಜಂಜಾಟದ ಬದುಕಿನಲ್ಲಿ ನಮಗೆ ಇದೊಂದು ಆಶ್ರಮ ಇಲ್ಲಿ ಬಂದು ಕೂತು ಮಾತಾಡಿ ಹೋಗುವಾಗ ನಾವು ಅದೇ ಮಾತಾಡಿದ್ವಿ. ಇನ್ನೊಂದು ವಿಷಯ ಭಾಳ ಮುಖ್ಯ ಉಂಟು ನಿಮ್ಮ ಗಮನಕ್ಕೆ. ಇಲ್ಲಿ ವಿದ್ಯಾರ್ಥರಿದ್ದಾರೆ, ತೇಜ್ಮಾರು, ನಾನು, ನಮ್ಮ ಧನಂಜಯ, ನಾವು 8ನೇ ಕ್ಲಾಸಲ್ಲಿ 4 ಜನ ಒಂದೇ ಕ್ಲಾಸಲ್ಲಿ ಇದ್ದವರು. ಅದೊಂದು ವಿಶೇಷ ಇವತ್ತು. ಸ್ವಾಮೀಜಿ ಅವರು ಇವತ್ತು ಎಲ್ಲರನ್ನು ಕರೆದಿದ್ದಾರೆ, ನಾನು ಕರೆಸಿ ನನ್ನನ್ನು ಮಾತ್ರ ಕರೆದರು. ಹೌದು, ಮತ್ತೆ ನೋಡಿದ್ರೆ ಧನಂಜಯ ಅವರು ಬರ್ತಾರೆ ಅಂತಲೂ ಗೊತ್ತಾಯ್ತು. ಇದೊಂದು ವಿಶೇಷ. ನೀವು ಇಬ್ಬರು ಮಾತ್ರ, ಸಿರಾಜಿಯವರು ಮತ್ತು ಸ್ವಾಮೀಜಿಗಳು ಮಾತ್ರ ಅಪವಾದ. ಹಾಗೆ ನಮಗೂ ನಮ್ಮ ಒಂದು ಕ್ಲಾಸಲ್ಲಿ ಬೆಂಚಲ್ಲಿ ಕೂತು ನೆನಪಾಗ್ತದೆ. ಸೊ ಅದೇನೇ ಇರಲಿ, ನಮ್ಮನ್ನೆಲ್ಲ ಇಲ್ಲಿ ಒಂದು ಸೇರಿಸುವಂಥ ಒಂದು ಕೆಲಸ ಮಾಡಿದ್ದಾರೆ ಸ್ವಾಮೀಜಿ. ನಾವು ವೈಯಕ್ತಿಕವಾಗಿ ನಾನು ಬಹಳ ಆಭಾರಿ, ತುಂಬ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಆಮೇಲೆ ನೀವು ಗಣಿತ ವಿಜ್ಞಾನದ ಬಗ್ಗೆ ನೀವು ನೋಡ್ಬೋದು. ಒಂದು ಸಣ್ಣ ಸೂತ್ರ ಇಡೀ ಜಗತ್ತನ್ನೇ ವಿವರಿಸಬಹುದು. ಒಂದು ಸಣ್ಣ ಗಣಿತದ ಸೂತ್ರ, ಒಂದು ನಿಮ್ಮ ಬೀಜಗಣಿತದಲ್ಲಿರುವ ಒಂದು ಸೂತ್ರ ಅಥವಾ ವಿಜ್ಞಾನದ ಒಂದು ಸೂತ್ರ, ಅದು ಅಷ್ಟೇ ಸಾಕಾಗ್ತದೆ ನಮಗೆ. ಇಲ್ಲಿ ಮಂತ್ರರೂಪ ಅಂತ ಹೇಳಿದರೆ, ಮಂತ್ರರೂಪ ಅಥವಾ ಬೀಜ ರೂಪದಲ್ಲಿ ಒಬ್ಬರು ಹೇಳ್ತಾರೆ, ಮರದಲ್ಲಿ ಹಲಸಿನ ಹಣ್ಣು ನೋಡ್ತಾ ಒಬ್ಬ ಒಳ್ಳೆಯ ಕೃಷಿಕರು ಮತ್ತು ಬಹಳ ನನಗೆ ಆ ಹಲಸಿನ ಮರ ನೋಡುವಾಗ ನನಗೆ ಅಲ್ಲಿ ಒಂದು ಮರ ಕಾಣುವುದಿಲ್ಲ. ನೀವು ಹಲಸಿನ ಹಣ್ಣನ್ನು ನೋಡ್ತೀವಿ, ಆ ಹಣ್ಣಿನೊಳಗೆ 100 ಬೀಜ ಇರ್ತದೆ. ಆ ಬೀಜಗಳೆಲ್ಲವೂ ಒಂದು ಮರವೇ ಬೀಜ ಅಂತ ಇದ್ದರೂ ಆ ಮರವೇ ಫಲವನ್ನು ನಮ್ಮ ಮನಸ್ಸನ್ನು ಬೆಳೆಸುವಂತಹ ಒಂದು ನಿಧಿ, ಅದು ದೊಡ್ಡ ಸಂಪತ್ತು. ನನಗೆ ಪುಸ್ತಕ ಯಾವಾಗಲೂ ಸಂಪತ್ತು. ಬಹಳಷ್ಟು ಕುಟುಂಬಗಳು, ಸಮಾಜಗಳು ಬೆಳೆದು ಬಂದಿರೋದು ಪುಸ್ತಕದ ಕಾರಣವಾಗಿ, ದುಡ್ಡಿಂದಾಗಿ ಅಲ್ಲ. ದುಡ್ಡು ಮನುಷ್ಯನಿಗೆ ಬೇಕು ಬದುಕಿದೆ, ದುಡ್ಡು ನೆಮ್ಮದಿ ತರ್ತದೆ ಅಂತ ಹೇಳುವುದು ಕೂಡ ಪ್ರಶ್ನಾರ್ಥಕ. ಆದರೆ ಒಂದು ಉದಾತ್ತವಾದ ಒಂದು ಚಿಂತನೆ, ಉದಾತ್ತವಾದಂಥ ಒಂದು ಧ್ಯೇಯ, ಅದು ನಮ್ಮ ಭವಿಷ್ಯವನ್ನು ನೆಮ್ಮದಿ ತರುವುದು. ಹಾಗಾಗಿ ಈ ಕ್ಷೇತ್ರಕ್ಕೆ ವಂದಿಸಿ, ಸ್ವಾಮೀಜಿಯವರಿಗೆ ವಂದಿಸಿ ನನ್ನ ಮಾತನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ. ಅಲ್ಲಿ ನಾವು ಕೂಡ ಒಂದು ಪ್ರಧಾನ ಸೇವಕರಲ್ಲಿ ಒಬ್ಬರಾಗಿ
ಸೇವೆ ಮಾಡುವಂಥ ಭಾಗ್ಯ ನನಗೆ ಇಲ್ಲಿಂದ ಸಿಕ್ಕಿದೆ ಹಾಗೂ ಸ್ವಾಮೀಜಿಯವರ ಆಶೀರ್ವಾದದಿಂದ ಸಿಕ್ಕಿದೆ ಹೇಳಲಿಕ್ಕೆ ನಾನು ತುಂಬ ಸಂತೋಷಪಡ್ತೀನಿ. ಹಾಗೆ ನನ್ನ ಒಂದು 18ನೇ ವರ್ಷದಿಂದಲೇ ನಾನು ಯೋಗಾಸನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಒಟ್ಟು ಸೂರ್ಯ ನಮಸ್ಕಾರ ಯಾರು ಹೇಳಿಕೊಡ್ತಿದ್ರು, ಬುಕ್ ನೋಡ್ತಿದ್ದೆ ಮಾಡಿ. ಆದರೆ ಅದಕ್ಕೊಂದು ರೂಪ ಕೊಟ್ಟವರು ಸ್ವಾಮೀಜಿಯವರು. ಅದರ ಜೊತೆಗೆ ಅವರು ನನಗೊಂದು ಕಪಾಲ್ ಬಾತ್ ಮಾಡು ಅಂತೇಳಿ, ನೀವು BP ಬರಲ್ಲ, ಕಪಾಲ್ ಬಾತ್ ಮಾಡಿಕೊಂಡಿದ್ದೀನಿ. ಅವರು ಹೇಳಿದಲ್ಲಿಂದ ಇವತ್ತಿನವರೆಗೆ ಆ ಸೂರ್ಯ ನಮಸ್ಕಾರವು, ಆ ಒಂದು 3 ಯೋಗಾಸನವು, ಆ ಕಪಾಲ ಬಾತು ಇವತ್ತು ಬೆಳಿಗ್ಗೆವರೆಗೆ ಕೂಡ ನಾನು ಮಾಡ್ತಾ ಇದ್ದೀನಿ. ಜೀವ ಇದ್ದರೆ ಆರೋಗ್ಯ ಇದ್ದರೆ ಜೀವನ ಪರ್ಯಂತ ಕೂಡ ಆ ಯೋಗಾಸನ ಕಪಾಲ ಬಾತನ್ನು ಬಿಡುವಂಗೆ ಇಲ್ಲ. ಅಂಥ ಒಂದು ಆಶೀರ್ವಾದ ಕೂಡ ನನಗೆ ಸ್ವಾಮೀಜಿಯವರಿಂದ ಸಿಕ್ಕಿದೆ. ಇದರಿಂದ ನನ್ನ ಆರೋಗ್ಯ ಖಂಡಿತವಾಗಿಯೂ ಉತ್ತಮ ಆಗಿದೆ. ಇಲ್ಲಿ ಕಟ್ಟಿದ ಈ ಒಂದು ಪ್ರತಿಷ್ಠೆಯಿಂದ ಹಲವಾರು ದೇವರುಗಳ ಪ್ರತಿಷ್ಠೆ ಮಾಡುವಾಗ ಸೇವಕರಾಗಿ ನಿಲ್ಲುವಂಥ ಒಂದು ಭಾಗ್ಯ, ಹಾಗೆ ಇಡೀ ಸಮಾಜದಲ್ಲಿ ಎಲ್ಲವರ ಜೊತೆ ಸಮಾಜ ಸೇವೆ ಮಾಡುವಂಥ ಒಂದು ಭಾಗ್ಯ. ಅದರ ಜೊತೆಗೆ ಆಧ್ಯಾತ್ಮಿಕವಾಗಿ ಕೂಡ ಅವರು ನನಗೊಂದು ಶವಾಸನ ಹೇಳಿ ಅದರಲ್ಲಿ ಶಾಂತಿ ನೆಮ್ಮದಿ ತಗೊಳ್ಳುವಂಥ ಒಂದು ನೆಮ್ಮದಿಯನ್ನು ಹೇಳ್ತಾ ಇದ್ರು. ಆಗ ನನಗೆ ಆಯಿತು, ದೇವರ ಪೂಜೆ ಮಾಡ್ತೀವಿ, ದೀಪ ಹತ್ರ ಕೂರ್ತೀವಿ, ಕೈ ಮುಗೀತು, ಏನಪ್ಪ ಚಿತ್ತ ಇಡೀ ಪ್ರಪಂಚದಲ್ಲಿ ಹೋಗುತ್ತೆ. ನಾವು ಈಗ ಬಾಲ್ಯವನ್ನು ನೋಡಿದರೆ 1 ದಿವಸ, ಕಾಲೇಜು ಜೀವನ ನೋಡಿದರೆ ಅದು 1 ನಿಮಿಷ. ಈ 3 ದಿನದ ಬಾಳ್ವೆ ಅಂತ ಹೇಳ್ತಾರಲ್ಲ, ಇಡೀ ಜೀವನ ಮನುಷ್ಯನ 3 ದಿನ ಅದು ನಮ್ಮ ಪಿಕ್ಚರ್, ಅದು ಕರೆಕ್ಟ್ ಆಗಿರ್ತದೆ. ಆದರೆ ಯಾಕೆ ನಮಗೆ ಆ ನಿರಂತರವಾಗಿ ಆ ದೇವರ ಮೇಲೆ ಚಿತ್ತ ಇಟ್ಟುಕೊಂಡು ನಮ್ಮ ಮನಸ್ಸನ್ನು ಇಡಬಾರ್ದು? ನಿರಂತರವಾಗಿ ನಿರ್ವಿಚಾರವಾಗಿ ಧ್ಯಾನಾಸಕ್ತ ಆಗಲಿಕ್ಕೆ ಯಾಕೆ ಆಗುವುದಿಲ್ಲ ಅಂತೇಳುವಂಥದ್ದು ನನಗೆ ಒಂದು ಪ್ರಶ್ನೆ ಆಯಿತು. ಅದಕ್ಕೆ ಸರಿ, ನನಗೆ ಒಂದು ಅನಿಸಿತ್ತು, ಅದು ಏನಂತ ಹೇಳಿದ್ರೆ, ಈ ಧಾರ್ಮಿಕ ಕ್ಷೇತ್ರದಲ್ಲಿ ಇದನ್ನು ಮಾತಾಡ್ತೀನಿ ಅಂತ ಮಾತಾಡೋದಕ್ಕೊಂದು ತಪ್ಪು ತಿಳ್ಕೊಳ್ಬೇಡಿ. ಮಾತಾಡ್ತಾ ಇರೋದಕ್ಕೆ ನಾ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಒಂದು ಮಾತಲ್ಲ, ಅವರ ಸಮಗ್ರ ಚಿಂತನೆಯಲ್ಲಿ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಇದರ ಬಗ್ಗೆ ಅವರು ಮಾತಾಡ್ತಾರೆ. ಶಿಕ್ಷಣ ಸಹಜ, ಆಧ್ಯಾತ್ಮಿಕ ಶಿಕ್ಷಣ ಇರಲಿ, ಬೇರೆ ಶಿಕ್ಷಣ ಇರಲಿ, ಅದಕ್ಕೆ ಯಾವತ್ತೂ ಉತ್ತೇಜನವನ್ನು ನಮ್ಮ ಸ್ವಾಮೀಜಿಯವರು ಉತ್ತೇಜನ ಕೊಡ್ತಾ ಬಂದಿದ್ದಾರೆ. ಎರಡನೇದ್ದು ಹೋರಾಟ, ನನ್ನ ಜೀವನವೇ ಹೋರಾಟ, ಮುಳ್ಳಿನ ಹಾಸಿಗೆಯಲ್ಲಿ ಮಲಗಿದ್ದು ಅಲ್ಲಿಂದ ಇಲ್ಲಿವರೆಗೆ ಅಂತ ಹೇಳಿದರು. ಅದ್ರ ಬಗ್ಗೆ ನಾನು ಎಷ್ಟು ವಿವರಿಸಲಿಕ್ಕೆ, ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದು. ಆದರೆ ನಾನು ಸುಳ್ಯ, ಅದೇ ನಾನು 1990 ಅದು ಯಾವಾಗ ಆಸುಪಾಸಲ್ಲಿ ಅವರು ಒಂಥರ ಅದ್ಭುತನೇ ಪ್ರತ್ಯಕ್ಷ ಆದರು ಅಂತ ಹೇಳಿದ್ರಲ್ಲ. ಅದ್ರ ಮೊದಲು ಅವ್ರು ಏನು ಕಾರ್ಯಕ್ರಮ ಮಾಡ್ತಾಯಿದ್ರು, ಏನು ಚಟುವಟಿಕೆಗಳಿದ್ರು, ಯಾವ ಊರಲ್ಲಿದ್ದರು, ಅದು ಯಾವ ಊರು. ಅವರು ಸುಳ್ಯಕ್ಕೆ ಬಂದ ಮೇಲೆ ನನಗೆ ಮಧ್ಯೆ ಒಂದು ಸಣ್ಣ, ಈ ಜಾಗ ಹೆಸರು ದೇವರ ಕಳಿಯ ಅಂತ. ಅದು ನಿಮ್ಮ ಆಶ್ರಮ ಬಂದ ಕಾರಣಕ್ಕಾಗಿ ದೇವರ ಕಳಿಯ ಹಿಂದಿ ಮುಚ್ಚಾಕಿದೆ. ದೇವರ ಕಳಿಯ ಅಂತ ದೇವರಿಗೆ ಸಂಬಂಧಪಟ್ಟ ಹೆಸರು ಇರುವಂಥ ಒಂದು ಈ ಜಾಗದಲ್ಲಿ ಅವರು ನಂತರದಲ್ಲಿ ಆಶ್ರಮ ಕೊಟ್ಟರು. ಅವರು ಸುಳ್ಯದಲ್ಲಿ ಬಂದಾಗ, ನಾ ಅಂಬೇಡ್ಕರ್ ವಿಷಯ ಹೇಳ್ತಾ ಇದ್ದೆ, ಸಂಘಟನೆ ಯಾರಿಗೆ ಬೇಕು? ಸಂಘಟನೆ ಶಕ್ತಿ ಇದ್ದವರಿಗೆ ಸಂಘಟನೆ ಆಗುತ್ತೆ. ಅದು ಜಾತಿಯ ಹಿನ್ನೆಲೆಯಲ್ಲಾಗಲಿ, ಧರ್ಮದ ಹಿನ್ನೆಲೆಯಲ್ಲಾಗಲಿ, ಅದು ಸಾಮಾಜಿಕವಾಗಿ, ಆರ್ಥಿಕವಾಗಿ ಯಾವುದೇ ಆಗಲಿ, ದುರ್ಬಲರಿಗೆ ಸಂಘಟನೆ ಅಗತ್ಯ. ಸುಳ್ಯದಲ್ಲಿ ಇವರು ಬಂದು ದುಃಖನೆ ಪ್ರತ್ಯಕ್ಷ ಆದರು ಅಂತ ಹೇಳಿದಲ್ಲ, ಬಂದು ಸ್ವಾಮೀಜಿಯವರು ಒಂದು ಸಂಘಟನೆಗೆ ತೊಡಗಿಸ್ಕೊಂಡಿರ್ತಾರೆ. ಅಲ್ಲಿವರೆಗೆ ಒಂದು ಬಲಿಷ್ಠ ಸಮುದಾಯದವರು, ಅದು ಬಲಿಷ್ಠ ಸಮುದಾಯದವರೇ ಸಂಘಟನೆ ಆಗಬೇಕಾಗಿಲ್ಲ, ಎಲ್ಲ ಸಮುದಾಯದವರಿಗೂ ಸಂಘಟನೆ ಮಾಡಿಕೊಳ್ಳಿಕ್ಕೆ ಅಧಿಕಾರ ಇದೆ, ಹಕ್ಕಿದೆ. ಅಂತೂ ಅವರೊಂದು ದಾರಿ ತೋರಿಸಿದ್ರು, ನೀವು ಹೀಗೆ ಮಾಡಿದರೆ ನಿಮ್ಮ ಮುಂದಿನ ತಲೆಮಾರಿಗೆ ಒಂದು ಒಳ್ಳೆಯ ಶಿಕ್ಷಣ, ಒಳ್ಳೆಯ ಒಂದು ಸಂಸ್ಕಾರ ಇದೆಲ್ಲ ದೊರಕಬೇಕಾದ್ರೆ ನೀವು ಒಂದು ಸಂಘಟನೆಯನ್ನು ಮಾಡಿ ಅಂತ ಒಂದು ಬೆರಳು ತೋರಿಸಿದ್ರು. ಹಾಗೆ ಸುಳ್ಯದಲ್ಲಿ ಒಂದು ಸಂಘಟನೆ ಆಗ ಕಟ್ಟಲ್ಪಟ್ಟಿದ್ದು. ಅದರ ಹಿಂದಿನ ಸ್ಫೂರ್ತಿ ಸ್ವಾಮೀಜಿಯವರು, ಅವ್ರು ಬಹುಶಃ ಅದನ್ನು ಎಲ್ಲೂ ಯಾರ ಹತ್ರನೂ ಹೇಳಿಕೊಳ್ಳಿಕ್ಕಿಲ್ಲ ಅಂತ ಕಾಣ್ತದೆ. ನಾನು ನೆನಪು ಮಾಡಿದ್ದು ಸರಿ ಇದೆಯಾ ಸ್ವಾಮೀಜಿ? ಯುವ ಸಂಘಟನೆ ಒಂದನ್ನು ಸೃಷ್ಟಿ ಮಾಡಿದ್ದಾರೆ ಹಾಗೆ ಸ್ವಾಮೀಜಿಯವರು. ಬೇರೆಯವರಾದರೆ
ಆ ಸಂಘಟನೆ ತಾವೇ ಒಂದು ಮಠ ಕಟ್ಟಿ ಅಲ್ಲಿ ಸ್ವಾಮೀಜಿಯವ್ರನ್ನ ಕೂತ್ಕೊಳಿಸ್ಬೋದಿತ್ತು, ಆದರೆ ಅದಾಗಲಿಲ್ಲ. ಆದರೆ ಅದನ್ನು ನೆನಪಿಸೋದು, ನಾನು ಆ ಸಂಘಟನೆಯಲ್ಲಿ ಇಲ್ಲ, ಆದರೆ ಇಂಥದ್ದೊಂದು ಒಳ್ಳೆಯ ದಾರಿ ತೋರಿಸಿದವರನ್ನು ನೆನಪಿಸ್ಕೊಳ್ಬೇಕಾದ್ದು ನಮ್ಮ ಮುಖ್ಯ ಕರ್ತವ್ಯ ಅಂತ ಹೇಳೋ ಕಾರಣಕ್ಕೆ ಆಗಿ, ಮತ್ತು ಅಂಥ ನೆನಪು ಲಾಭ ಪಡೆದವರಿಗಿಲ್ಲದಿದ್ದರೂ ಅದನ್ನು ನೋಡಿದವರು ಅಂಥ ಒಂದು ಘಟನೆಯಿಂದ ಪ್ರಭಾವಕ್ಕೊಳಗಾಗಿರುವ ಕಾರಣಕ್ಕಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಮತ್ತು ಸದುದ್ದೇಶದಿಂದ ಹೇಳ್ತಾ ಇದ್ದೇನೆ. ಯಾರಿಗೂ ಅದರ ಬಗ್ಗೆ ಅವ್ರು ಮಾಡಲಿಲ್ಲ ಅಂತ ಹೇಳೋ ಅವ್ರ ಬಗ್ಗೆ ಆಕ್ಷೇಪ ಇಲ್ಲ, ಇವರು ಮುಂದೆ ನಿಲ್ಲಿಲ್ಲ, ತಾವಾಗಿ ಹೋಗಿ ಮುಂದೆ ನಿಲ್ಲಿಲ್ಲ ಅಂತ ಹೇಳೋದ್ರ ಬಗ್ಗೆ ನನಗೆ ಆಕ್ಷೇಪ ಇಲ್ಲ. ಆದರೆ ಇವರ ಆಂತರ್ಯದಲ್ಲಿ ದುರ್ಬಲರು ಸಂಘಟಿತಗೊಳ್ಳಬೇಕು, ಒಳ್ಳೆಯದಾಗಬೇಕು, ಆಧ್ಯಾತ್ಮಿಕವಾಗಿ ಅವರು ಮುಂದೆ ಬರಬೇಕು, ಶೈಕ್ಷಣಿಕವಾಗಿ ಮುಂದೆ ಬರಬೇಕು, ಆರ್ಥಿಕವಾಗಿ ಮುಂದೆ ಬರಬೇಕು. ಯಾರ ಜಾತಿ ಹಿನ್ನೆಲೆಯಲ್ಲಿ ಆಗಲಿ ಬೇರೆ ಯಾವುದೇ ಕಾರಣಕ್ಕೆ ಆಗಲಿ ತಾರತಮ್ಯ ಇರಕೂಡದು ಅಂತ ಹೇಳುವ ಒಳ್ಳೆಯ ಮನಸ್ಸು ಅವರಿಗಿದೆ ಅಂತ ಸ್ವಾಮೀಜಿಯವರ ಮುಂದೆ ನಾನು ಸ್ವಲ್ಪ ಹೆಚ್ಚು ಮಾತಾಡಿದ್ದೆ ಅನಿಸುತ್ತೆ. ಎಲ್ರಿಗೂ ಇನ್ನು ಸ್ವಾಮಿಗಳೆಂದರೆ ಒಂದು ಕಲ್ಪನೆ ಇರ್ತದೆ ನಮಗೆ. ಸ್ವಾಮಿಗಳಿರಲಿ, ಸಾಧು ಇರಲಿ, ಸನ್ಯಾಸಿಗಳಿರಲಿ, ಮಠಾಧಿಪತಿಗಳಿರಲಿ, ಅವಧೂತರಿರಲಿ, ಗುರುಗಳಿರಲಿ, ಇವರಿಗೆಲ್ಲ ಒಂದು ಜನಸಾಮಾನ್ಯರು ನೋಡೋ ದೃಷ್ಟಿ ಅವರು ನಮಗಿಂತ ಭಿನ್ನ ಅಂತ. ಅದೊಂದು ಭಿನ್ನತೆಯನ್ನು, ಒಂದು ಅಂತರವನ್ನು ಕಾಯ್ದುಕೊಳ್ಳದೆ ಇದು ಜಬಾಯಿದೆಯಾ ಅಂತ ನನ್ನ ಕರಿತಾ ಮಾತಾಡ್ತಾರೆ ಪ್ರಥಮ ಸ್ವಾಮಿ ನಮ್ಮ ಚೈತನ್ಯ ಸ್ವಾಮಿಯವರು. ಹಾಗಾಗಿ ಆ ಆತ್ಮೀಯತೆಯೋ ಏನೋ ಗೊತ್ತಿಲ್ಲ, ನನ್ನ ಅವರು ಕರೆದಾಗ ಇಲ್ಲಿ ಬರುವಂಥ ಒಂದು ಸೆಳೆತವನ್ನು ಎಳೆತಂದು ಕೊಟ್ಟು ಮುಕ್ತಿಯನ್ನು ಕಾಣೋದಕ್ಕೆ ಹಲವಾರು ಮಾರ್ಗಗಳಿವೆ. ಅದು ಹಠಯೋಗ ಇರ್ಬೋದು, ಘೋರಿಗಳು, ಆನಂದ ಮಾರ್ಗಿಗಳು, ಸಾಧುಗಳು, ಸನ್ಯಾಸಿಗಳು ಅವರವರದೇ ಆದ ಮಾರ್ಗದಲ್ಲಿ ಒಂದು ಮುಕ್ತಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂತಂದರೆ ಅಲ್ಲಿ ಸರ್ವಸಂಗ ಪರಿತ್ಯಾಗಿಯಾಗಿ ಅವರು ಬಯಸುವುದು ಅವರ ಮುಕ್ತಿಯನ್ನ ಅಂತಂದರೆ ನಾನು ಮೇಲೆ ಹೋದಾಗ ಒಳ್ಳೆ ಜಾಗಕ್ಕೆ ಹೋಗಬೇಕು. ಅದಲ್ಲದೆ ಇನ್ನೊಂದು ರೀತಿಯೂ ಇದೆ, ಆತ್ಮವನ್ನೇ ದೇವರು ಅಂತ ನಂಬಿ ನನ್ನಾಗೆ ಬೇರೆಯವರು ಆಗಬೇಕು, ಅವರು ಒಳ್ಳೆಯದಾಗಬೇಕು. ಹಾಗಾಗಿ ಅಂಥದ್ದೊಂದು ನಿಸ್ವಾರ್ಥ ಸೇವೆಯಿಂದ ಇದೊಂದು ಮಂದಿರವನ್ನು ಕಟ್ಟಿಕೊಂಡು 4-6 ಜನರ ಸತ್ಸಂಗದ ಜನರು ಒಗ್ಗೂಡಿಸಿಕೊಂಡು ಇಂಥ ಒಂದು ಕಾರ್ಯ ಮಾಡ್ತಾ ಇರೋ ಸ್ವಾಮಿಯವರ ಕೆಲಸ ಆ ಮುಕ್ತಿ ಪಡೆಯಲಿಕ್ಕೆ ಆಗುವ ಸಾಧನೆಗಿಂತ ಬಹಳ ಮಹತ್ವವಾದದ್ದು ಅಂತ ನನ್ನ ನಂಬಿಕೆ. ಇಲ್ಲಿ ಅವ್ರದ್ದೇ ಆದ ಪುಸ್ತಕ ಸುಮ್ಮನೆ ಈಗ ಬಿಡುಗಡೆ ಆಯ್ತು ಅಂತ ತೆರೆದು ನೋಡಿದಾಗ ಮುಕ್ತಿ ಸ್ವಾರ್ಥಕ್ಕೆ ಹೌದು, ಮುಕ್ತಿ ಸ್ವಾರ್ಥಕ್ಕೆ ಇದು ಸೇವೆ ಅಷ್ಟೇ. ಇಲ್ಲಿ ಒಂದು ದೇವರು ದೇವಸ್ಥಾನದಲ್ಲಿ ದೊಡ್ಡದಾಗಿಯೂ ಚಿಕ್ಕ ವಸ್ತುವಿನಲ್ಲಿ ಅತಿ ಚಿಕ್ಕದಾಗಿಯೂ ಇರುತ್ತಾನೆ ಎಂದು ಶಾಸ್ತ್ರಜ್ಞರು ಹೇಳುತ್ತಾರೆ. ಇದನ್ನೇ ವೇದವು ಮೋಹನೋಮಯ್ಯ ಅನ್ನುವಂಥದ್ದು ಹೇಳಿದೆ. ಅಂತಂದರೆ ಇಂಥ ಒಂದು ಇದು ದೇವರು ನಮ್ಮ ಆತ್ಮದಲ್ಲಿ ಒಂದು ಕಣ ರೂಪದಲ್ಲಿ ಇರಬಹುದು ಅಂತ ಹೇಳುವ ಒಂದು ನಿಷ್ಠೆ, ಆ ಸತ್ಯವಾಗಿ ನಾನು ನಡೆದರೆ ನನಗೆ ಯಾವ ದೇವರಿಗೂ ಕೈ ಮುಗಿಬೇಕಾಗಿಲ್ಲ, ಯಾವ ಹೋಮ ಹವನಗಳನ್ನು ಮಾಡುವ ಅಗತ್ಯ ಇಲ್ಲ. ನಾನು ಸತ್ಯದಲ್ಲಿ ಇದ್ದೇನೆ ಅಥವಾ ಸತ್ಯದಲ್ಲಿ ನಡೆದಿದ್ದೇನೆ ಅಂತ ಆಗುವ ಸತ್ಯ ನಮ್ಮ ಕಾಪಾಡೋದಿದ್ರೆ, ಹಾಗೆ ಇರುವುದಿದ್ರೆ ಅದು ಒಂದು ಮುಕ್ತಿ ಮಾರ್ಗವೇ ಹೌದು.